ಇವಾಗ ರಾಜ್ಯ ರಾಜಕಾರಣದ ವಿಚಾರಕ್ಕೆ ದೇಶದ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಲೆಟ್ ಪೇಪರ್ ಮತ್ತೆ ವಾಪಸ್ ಬರಬೇಕು ಅಂತ, ಯಾಕಂದ್ರೆ ಬಹಳಷ್ಟು ಮುಂದುವರೆದಂತ ದೇಶಗಳು ಬ್ಯಾಲೆಟ್ ಪೇಪರ್ ಅಲ್ಲಿ ನಡೆಸ್ತಾ ಇದಾವೆ ಅಂತ ಸಿಎಂ ಅವರು ಹೇಳಿಕೆ ವಿಚಾರ. ಮತ್ತೆ ಇಲ್ಲಿ ಗೆದ್ದಿರೋದು ನೋಡಿದ್ರೆ ಇವಿಂದನೇ ಗೆದ್ದಿರೋದು, ಇದನ್ನ ಯಾವ ರೀತಿ ಪ್ರಶ್ನೆ ಮಾಡ್ತೀನಿ ಅಂತ ಪ್ರಶ್ನೆ. ಗೊತ್ತಿಲ್ಲಪ್ಪ ನನಗೆ ಅಷ್ಟು, ನಾನು ಚುನಾವಣಾ ತಜ್ಞ ಅಲ್ಲ. ಇದಕ್ಕೆ ಬಹಳಷ್ಟು ಜನ ಇದಕ್ಕೆ ಬಹಳಷ್ಟು ಚರ್ಚೆ ಆಗಿದೆ, ಪರ ವಿರೋಧ ಚರ್ಚೆ ಆಗಿದೆ. ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಯಾವುದೇ ರೀತಿಯ ತಿರುಚಲಿಕ್ಕೆ ಆಗುದಿಲ್ಲ ಅಂತೇಳಿ ಅಧಿಕೃತವಾಗಿ ಪ್ರೂವ್ ಆಗಿದೆ. ಯಾರು ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ, ಅದಕ್ಕೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಬಿಜೆಪಿಯಲ್ಲಿ ಬಣ ರಾಜಕೀಯ ಇದ್ದಂತೆ ಕಾಂಗ್ರೆಸ್ ನಮ್ಮಲ್ಲಿ ಏನು ಆ ಥರ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ಬಣ, ಡಿ ಕೆ ಶಿವಕುಮಾರ್ ಅವರು ಬಣ ಏನಿಲ್ಲ, ಸಿದ್ದರಾಮಯ್ಯ ಅವರು ಆ ಥರ ಏನಿಲ್ಲ. ಸಿದ್ದರಾಮೋತ್ಸವ ಹೋಗ್ತೀರಾ ಸರ್ ತಾವು ಹಾಸನಕ್ಕೆ? ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಈಗ ಬೆಳಗಾಂ ಸೆಷನ್ಗೆ ಹೋಗ್ತೀನಿ. ಹಾಸನದಲ್ಲಿ ಸಿದ್ದರಾಮೋತ್ಸವ ಮಾಡೋ ಮೂಲಕ ಒಕ್ಕಲಿಗರನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ, ಗೊತ್ತಿಲ್ಲ ರೀ ನನಗೆ. ಭಾಳ ಸಭೆಗಳು ನಮ್ಮ ಪಾರ್ಟಿನಲ್ಲಿ ಸಂಘಟನೆಗೋಸ್ಕರ ಮಾಡ್ತಾ ಇರ್ತಾರೆ, ಅಲ್ಲಿಂದ ಸಮಾವೇಶಗಳು ಮಾಡ್ತಾನೆ ಇರ್ತಾರೆ. ಆಗ ಅದು ಒಂದು ಮಾಡ್ತಾ ಇರ್ಬೋದು ಅಷ್ಟೇ. ಸರ್, ಇವಾಗ ಒಕ್ಕಲಿಗರ ಸ್ವಾಮೀಜಿಗೆ ನೋಟಿಸ್ ಕೊಟ್ಟು ಸರ್ಕಾರ ಏನು ಕಳಿಸಿದ್ರು? ನೀನು ನಾನೊಂದು ಕಾಂಟ್ರವರ್ಸಿ ಮಾಡಿಸ್ಬೇಡ. ನಮಸ್ಕಾರ.